ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮಾಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಎಕ್ಸಸೈಸ್ ನಂಬರ್ 3.1. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ. ಅಂದ್ರೆ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಫಾರ್ಮ್ ದ ಲೀನಿಯರ್ ಇಕ್ವೇಶನ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂದ್ರೆ ಲೀನಿಯರ್ ಇಕ್ವೇಶನ್ ನ ಫಾರ್ಮ್ ಮಾಡಿ ಅಂತ. ಎಷ್ಟು? ಪೇರ್ ಆಫ್. ಓಕೆ, ಅಂದ್ರೆ ಟೂ ಇಕ್ವೇಶನ್ಸ್ ಫಾರ್ಮ್ ಮಾಡಿ ಅಂತ ಒಂದು ಕ್ವಶನ್. ಅದರಲ್ಲಿ ಇನ್ನೊಂದು ಏನಿದೆ, ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊಲ್ಯೂಷನ್ಸ್ ಫೈಂಡ್ ಮಾಡಿ ಗ್ರಾಫಿಕಲಿ ಅಂತ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. 10 students of class 10 took part in the mathematics quiz. If the number of girls is 4 more than the number of boys, find the number of boys and girls who took part in the quiz ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಇದನ್ನ ಯಾವ ರೀತಿ ಮಾಡಬೇಕು ನೋಡೋಣ. ಫಸ್ಟ್ ನಾವು ಗರ್ಲ್ಸ್ ಬಾಯ್ಸ್ ಅಂತಂದ್ರೆ ಲೆಟ್ ಮಾಡ್ಕೋಬೇಕು ಅಲ್ವಾ, ನಮ್ಗೆ ಗೊತ್ತಿಲ್ಲ. ಸೊ ಲೆಟ್ ದ ನಂಬರ್ ಆಫ್ ಗರ್ಲ್ಸ್ ಬಿ ಎಕ್ಸ್. ಓಕೆ, and let say number of boys be y. ಯಾವ್ದಕ್ಕಾದ್ರೂ ಇಟ್ಕೋಬಹುದು. ಓಕೆ, ಗರ್ಲ್ಸಿಗೆ ವೈ ಇಟ್ಕೊಂಡು ಬಾಯ್ಸ್ಗೆ ಎಕ್ಸು ಆ ತರ ಕೂಡ ಇಟ್ಕೋಬಹುದು. ಓಕೆ, ನೋ ಪ್ರಾಬ್ಲಮ್, ಆನ್ಸರ್ ನಮ್ಗೆ ಕರೆಕ್ಟೇ ಬರುತ್ತೆ. ಇದು ಲೆಟ್ ಮಾಡ್ಕೊಂಡ್ವಿ. ಈಗ ನೋಡಿ, ಅವ್ರೇನ್ ಕೊಟ್ಟಿದ್ದಾರೆ, 10 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಟೋಟಲ್ ಹೋಗಿರೋದು ಕ್ವಿಜ್ಗೆ 10 ಸ್ಟೂಡೆಂಟ್ಸ್ ಅಲ್ವಾ. ಸೊ ಏನ್ ಅರ್ಥ ಆಗತ್ತೆ ಇಲ್ಲಿ, ಎಕ್ಸ್ ಪ್ಲಸ್ ವೈ ಅಂದ್ರೆ ಗರ್ಲ್ಸ್ ಪ್ಲಸ್ ಬಾಯ್ಸ್ ಇಬ್ರು ಸೇರಿ ಎಷ್ಟಾದ್ರು 10 ಮೆಂಬರ್ಸ್ ಅಲ್ವಾ. ಇಲ್ಲೇ ಒಂದು ಈಕ್ವೇಶನ್ ಫಾರ್ಮೇಶನ್ ಆಯ್ತು. ಓಕೆ, ಈಗ ನೋಡಿ ಇನ್ನೊಂದೇನ್ ಕೊಟ್ಟಿದ್ದಾರೆ. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದನ್ ದ ನಂಬರ್ ಆಫ್ ಬಾಯ್ಸ್ ಅಂದ್ರೆ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ನೋಡ್ರಿ, ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದ್ಯಾನ್ ದ ಬಾಯ್ಸ್ ಅಂದ್ರೆ ಬಾಯ್ಸ್ ಎಷ್ಟಿದಾರೋ ಅದಕ್ಕಿಂತ 4 ಜಾಸ್ತಿ ಇದಾರೆ ಗರ್ಲ್ಸ್ ಅಂತ ಅರ್ಥ ಅಲ್ವಾ. ಸೊ ನಾವು ಬಾಯ್ಸ್ಗೆ ಏನ್ ಲೆಟ್ ಮಾಡ್ಕೊಂಡಿವಿ, ವೈ ಅಂತ ಲೆಟ್ ಮಾಡ್ಕೊಂಡಿವಿ. ಸೊ ವೈ ಪ್ಲಸ್ 4 ಇದಾರೆ ಅಂತ ಅರ್ಥ. ಯಾರು? ಗರ್ಲ್ಸ್ ನಾವು ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿವಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲಸ್ 4. ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಎಕ್ಸ್ ಪ್ಲಸ್ 4 ಹಾಕೊಂಡ್ ಬಿಡ್ರಿ. ನೋಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನಂಬರ್ ಆಫ್ ಗರ್ಲ್ಸ್ ಇಸ್ 4 ಮೋರ್ ದ್ಯಾನ್ ದ ಬಾಯ್ಸ್, ನಂಬರ್ ಆಫ್ ಬಾಯ್ಸ್. ಸೊ ಬಾಯ್ಸ್ ಎಷ್ಟೇ ಯಾವುದೇ ಲೆಟ್ ಮಾಡ್ಕೊಂಡ್ರೆ ಅದಕ್ಕೆ 4 ಆಡ್ ಮಾಡ್ಬೇಕು. ಓಕೆ, ಸೊ ಇದಾಯ್ತು ನಮ್ಗೆ. ನೋಡಿ, ಇಲ್ಲಿ ನೀಟಾಗಿ ಬರೀತೀನಿ. ಇದು ಒಂದು ಈಕ್ವೇಶನ್ ತರ ಆಯ್ತು. ಆದ್ರೆ ನಾವು ಇದನ್ನ ನೋಡಿ ಈ ರೀತಿ ಬರ್ಕೊಳ್ಳೋಣ. ಎಕ್ಸ್ ಈ ವೈನ ಈ ಕಡೆ ತಗೊಳ್ಳೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4. ಇದು ಒಂದು ಈಕ್ವೇಶನ್ ಆಯ್ತು. 2 ಈಕ್ವೇಶನ್ ಫಾರ್ಮೇಶನ್ ಮಾಡಿದ್ವಿ. ಈಗ ಅವ್ರೇನ್ ಹೇಳಿದ್ದಾರೆ, ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಇದರಲ್ಲಿ ನೋಡಿ, ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಹೂ ಟುಕ್ ಪಾರ್ಟ್ ಇನ್ ದ ಕ್ವಿಜ್ ಅಂತ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ನೋಡಿ, ಈ ರೀತಿ ಬಾಕ್ಸ್ ಹಾಕೋಬೇಕು. ಇಂಟ್ರೊಡಕ್ಷನ್ ಅಲ್ಲೆಲ್ಲ ಹೇಳಿದೀನಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಎಕ್ಸ್ ವೈ ಅಂತ ಬರ್ಕೋಬೇಕು. ಇಲ್ಲಿ ನಾವು ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಯಾವ್ದಾದ್ರು ನಂಬರ್ ತಗೋಬಹುದು. ಸೊ ನಾನಿಲ್ಲಿ 5 ತಗೊಳ್ತೀನಿ. ಸೊ ಏನ್ ಈಕ್ವೇಶನ್ ಇದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಇದೆ ಅಲ್ವಾ. ಎಕ್ಸ್ ಪ್ಲೇಸ್ ಅಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 5 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಆಯ್ತು. ವೈ ಇಸ್ ಈಕ್ವಲ್ಸ್ ಟು 10. ಈ 5 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಏನಾಗುತ್ತೆ, -5 ಆಯ್ತು. ಸೊ ವೈ ಇಸ್ ಈಕ್ವಲ್ಸ್ ಟು ಏನಾಯ್ತು, 10 - 5 5 ಬಂತು. ಸೊ ಎಕ್ಸ್ 5 ಲೆಟ್ ಮಾಡ್ಕೊಂಡ್ರೆ ನಮಗೆ ವೈ ಕೂಡ 5 ಬಂತು. ಆಯ್ತಾ. ಈಗ ಇನ್ನೊಂದು ಲೆಟ್ ಮಾಡ್ಕೊಳ್ಳೋಣ, ಇನ್ನೊಂದು ನಂಬರ್. ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಇಟ್ಕೊಳ್ಳೋಣ ಈ ಸರಿ, 6 ಇಟ್ಕೊಳ್ಳೋಣ. ಓಕೆ, ಈಗ ಅಗೇನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಅಲ್ವಾ. ಇದೇ ಈಕ್ವೇಶನ್ಗೆ ಮಾಡ್ತಾ ಇರೋದು. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 6 ಹಾಕೋಣ. 6 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10. ವೈ ಇಸ್ ಈಕ್ವಲ್ಸ್ ಟು 10 ಮೈನಸ್ 6 ಆಗುತ್ತೆ. ಈ 6 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ, ಸೊ ವೈ ಇಸ್ ಈಕ್ವಲ್ಸ್ ಏನ್ ಬಂತು, 4 ಬಂತು. ಅಂದ್ರೆ ವೈ ನ ನಾವು ಎಕ್ಸ್ ನ ನಾವು 6 ಇಟ್ಕೊಂಡ್ರೆ ವೈ ಎಷ್ಟು ಬಂತು, 4 ಬಂತು.
ಇದು ಒಂದು ಇಕ್ವೇಶನ್ ಆಯ್ತು. ಈಗ ಈ ಇಕ್ವೇಶನ್ ಕೂಡ ಇದೇ ರೀತಿ ಬರ್ಕೊಳ್ಳೋಣ. ಎಕ್ಸ್ ವೈ, ಇಲ್ಲಿ ಕೂಡ ಅಷ್ಟೇ, ಇಫ್ ಎಕ್ಸ್ ಗೆ ಇಟ್ಕೋಬೇಕು ಅಂತ ಏನಿಲ್ಲ, ವೈ ಕೂಡ ನಾವು ಇಟ್ಕೋಬಹುದು. ಸೊ ಇಲ್ಲಿ ನಾವೇನ್ ಮಾಡೋಣ, ವೈ ಲೆಟ್ ಮಾಡೋಣ. ವೈ ಇಸ್ ಈಕ್ವಲ್ಸ್ ಟು 4 ಅಂತ ಇಟ್ಕೊಳ್ಳೋಣ. ಸೊ ಇಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ 4 ವೈ ಇಸ್ ಈಕ್ವಲ್ಸ್ ಟು 4 ಇದೆ. ಸೊ ವೈ ಪ್ಲಸ್ ಅಲ್ಲಿ 4 ಹಾಕೋಣ. ಇಸ್ ಈಕ್ವಲ್ಸ್ ಟು 4, ಎಕ್ಸ್ ಇಸ್ ಈಕ್ವಲ್ಸ್ ಟು 4, ಈ ಮೈನಸ್ 4 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಪ್ಲಸ್ 4 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಬಂತು, 4 ಪ್ಲಸ್ 4 8 ಬಂತು. ಓಕೆ, ಈಗ ಇಲ್ಲಿ ಬರ್ಕೊಳ್ತೀನಿ, ಎಕ್ಸ್ 8, ವೈ 4 ಇಟ್ಕೊಂಡಾಗ ಎಕ್ಸ್ 8 ಬಂತು. ಅದೇ ರೀತಿ ಇನ್ನೊಂದು ನಂಬರ್ ಇಟ್ಕೊಳ್ಳೋಣ. ಇಫ್ ವೈ ಇಸ್ ಈಕ್ವಲ್ಸ್ ಟು, ಈ ಸಾರಿ ಏನ್ ಇಟ್ಕೊಳ್ಳೋಣ, 0 ಇಟ್ಕೊಳ್ಳೋಣ. ನೋಡಿ 0 ಇಟ್ಕೊಳ್ಳೋಣ. ಈಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4 ಇದೆ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಸಾರಿ ವೈ ಪ್ಲೇಸ್ ಅಲ್ಲಿ 0 ಹಾಕಬೇಕು. ಎಕ್ಸ್ ಮೈನಸ್ 0 ಇಸ್ ಈಕ್ವಲ್ಸ್ ಟು 4. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು, ಈ 0 ಅಂದ್ರೆ ಮೈನಸ್ ಮಾಡಿದ್ರು ಏನು ಮೈನಸ್ ಆಗಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಬಂತು. ಅಂದ್ರೆ ನಮ್ಗೆ ಇಲ್ಲಿ 4 ಬಂತು. ಓಕೆ, ಈಗ ನೋಡಿ ನಾವು ಈ ರೀತಿ ಬರ್ಕೋಬೇಕು. ಈ ರೀತಿ ಫಸ್ಟ್ ಎಕ್ಸ್ ವ್ಯಾಲ್ಯೂ ಹಾಕೋಬೇಕು. ಎಕ್ಸ್ 5 ಇದ್ದಾಗ ವೈ ಕೂಡ 5 ಬಂತು. ಎಕ್ಸ್ 6 ಇದ್ರೆ ವೈ 4 ಬಂತು. ಓಕೆ, ಈ ಈಕ್ವೇಶನ್ ನೋಡಿ, ಎಕ್ಸ್ 8 ಇದ್ರೆ ವೈ 4 ಇದೆ, ಎಕ್ಸ್ 4 ಇದ್ರೆ ವೈ 0 ಇದೆ. ಇದನ್ನ ಈಗ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋಣ. ಓಕೆ, ನೋಡಿ ನಾನು ಇದ್ರಲ್ಲೇ ಮಾಡ್ತೀನಿ, ನೀವು ಗ್ರಾಫ್ ಬುಕ್ ಅಲ್ಲಿ ಮಾಡಿ. ಈಗ ನೋಡಿ, ಫಸ್ಟ್ ಈಕ್ವೇಶನ್ ಏನ್ ಬಂದಿತ್ತು ನಮ್ಗೆ ವ್ಯಾಲ್ಯೂಸ್, ಎಕ್ಸ್ 5 ಇದ್ದಾಗ ವೈ ಕೂಡ 5 ಇದೆ ಅಲ್ವಾ. ಸೊ ಪ್ಲಾಟಿಂಗ್ ಮಾಡೋಣ. ನೋಡಿ, ಎಕ್ಸ್ 5 ಅಂದ್ರೆ ಪಾಸಿಟಿವ್ ಸೈಡ್ 5 ಇಲ್ಲಿದೆ. ಓಕೆ, ವೈ 5 ಅಂದ್ರೆ ಪ್ಲಸ್ 5 ಅಲ್ವಾ, ಮೇಲೆ ಸೈಡ್ ಹೋಗುತ್ತೆ. ನೋಡಿ ಹಿಂಗೆ ಸ್ಟ್ರೇಟ್ ಎಲ್ಲಿವರೆಗೆ ತಗೊಂಡು ಹೋಗ್ಬೇಕು, ಇಲ್ಲಿ 5 ಬರುತ್ತಲ್ಲ ಅಲ್ಲಿವರೆಗೆ ತಗೊಂಡು ಹೋಗ್ಬೇಕು. ಓಕೆ, ಇದು 1 ಪಾಯಿಂಟ್. ಇನ್ನೊಂದು ಏನಿದೆ, ಎಕ್ಸ್ 6 ಇದ್ರೆ ವೈ 4 ಇದೆ. ಸೊ ಇದನ್ನ ಹಂಗೆ ಸ್ಟ್ರೈಟ್ ಎಲ್ಲಿವರೆಗೆ ತಗೊಂಡೋಗ್ಬೇಕು, 4 ಇರೋವರೆಗೂ. ನೋಡಿ ಇಲ್ಲಿ ಬರುತ್ತೆ, ಇಲ್ಲಿ. ಆಯ್ತಾ, ಇದು ಫಸ್ಟ್ ಇಕ್ವೇಶನ್ ಆಯ್ತು. ಈಗ ಇದನ್ನ ನಾವು ಒಂದು ಲೈನ್ ಮಾಡ್ಕೊಂಡ್ಬಿಡೋಣ. ಆಯ್ತಾ, ಈಗ ಸೆಕೆಂಡ್ ಇಕ್ವೇಶನ್ ನೋಡಿ. ಸೆಕೆಂಡ್ ಇಕ್ವೇಶನ್ ಏನಿದೆ, ಎಕ್ಸ್ 8 ಇದ್ದಾಗ, ಎಕ್ಸ್ ಪಾಸಿಟಿವ್ 8 ಅಂದ್ರೆ ಇಲ್ಲೇ ಇದೆ 8, ವೈ 4 ಇದೆ. ಸೊ ವೈ 4 ಅಂದ್ರೆ ಇಲ್ಲಿವರೆಗೂ, 4 ಎಲ್ಲಿ ಬರುತ್ತೆ ಅಲ್ಲಿವರೆಗೂ ಇದೇ ತಗೊಂಡು ಹೋಗ್ಬೇಕು. ಸೊ ಇಲ್ಲಿ ಬರುತ್ತೆ ನೋಡಿ, 4 ಇಲ್ಲಿ ಬರುತ್ತಲ್ಲ. ನೀವು ಗ್ರಾಫ್ ಬುಕ್ ಅಲ್ಲಿ ಇದೇ ರೀತಿ ಪ್ಲಾಟಿಂಗ್ ಮಾಡ್ಬೇಕು. ಓಕೆ, ಒಂದಾಯ್ತು. ಇನ್ನೊಂದು ಎಕ್ಸ್ 4 ಇರುವಾಗ ವೈ 0 ಇದೆ ಅಂದ್ರೆ ಎಕ್ಸ್ 4 ಇದೆ ಇಲ್ಲಿ, ವೈ ಅಂದ್ರೆ 0 ಇದೆ ಅಂದ್ರೆ ಇಲ್ಲೇ ಬರುತ್ತೆ. ಓಕೆ, ಪ್ಲಸ್ ಅಂದ್ರೆ ಮೇಲೆ ಹೋಗುತ್ತೆ, ಮೈನಸ್ ಅಂದ್ರೆ ಕೆಳಗೆ ಬರುತ್ತೆ. ವೈ 0 ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಇರುತ್ತೆ. ಸೊ ಇಲ್ಲೇ ಆಯ್ತು. ಸೊ ಇದಕ್ಕೂ ಒಂದು ಲೈನ್ ಮಾರ್ಕಿಂಗ್ ಮಾಡ್ಕೊಳ್ಬೋಣ. ಇವೆರಡು ಜಾಯಿನ್ ಮಾಡೋ ರೀತಿ ಒಂದು ಲೈನ್ ಹಾಕೊಂಡ್ರೆ ಆಯ್ತಾ. ಈಗ ಈ ಎರಡು ಲೈನ್ಸ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಎಲ್ಲಿದೆ ನೋಡಿ, ಇಲ್ಲಿದೆ ಅಲ್ವಾ. ಇದನ್ನ ಇಲ್ಲಿ ಜಾಯಿನ್ ಮಾಡಿ ನೋಡ್ಬೇಕು ಯಾವ ನಂಬರ್ ಜಾಯಿನ್ ಆಗ್ತಾ ಇದೆ ಅಂತ. ನೋಡಿ 7 ಜಾಯಿನ್ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಜಾಯಿನ್ ಮಾಡಿದ್ರೆ ಯಾವ ನಂಬರ್ ಬರ್ತಾ ಇದೆ ನೋಡಿ, 3 ಬರ್ತಾ ಇದೆ ಅಲ್ವಾ. ಸೊ ನಾವೇನಂತ ಹೇಳ್ಬೋದು ನೋಡಿ, ಎಕ್ಸ್ 7 ಇದೆ, ವೈ 3 ಇದೆ.
ದಿಸ್ ಇಸ್ ದ ಸೊಲ್ಯೂಷನ್ ಅಂತ ಹೇಳ್ಬೋದು. ನಾವು ಹಿಂಗೆ ಬಾಯಲ್ಲಿ ಹೇಳಕ್ ಬರಲ್ಲ, ಸೊ ನಾವು ಬರಿಬೇಕು. ಅವರು ಕ್ವಶನ್ ಕೇಳಿದಾರೆ, ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ. ಸೊ ನಂಬರ್ ಆಫ್ ಬಾಯ್ಸ್ ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ, ವೈ ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ. ಸೊ ವೈ ಪ್ಲೇಸ್ ಅಲ್ಲಿ ಏನಿದೆ, 3 ಇದೆ. ನಂಬರ್ ಆಫ್ ಗರ್ಲ್ಸ್, ಗರ್ಲ್ಸ್ ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಗರ್ಲ್ಸ್ ಎಷ್ಟು ಬಂದಿದೆ, 7 ಬಂದಿದೆ. ಓಕೆ, ಇನ್ನು ನಾವು ಮಾಡಿರೋದು ಕರೆಕ್ಟಾ ರಾಂಗಾ ಅಂದ್ರೆ ಒಂದ್ ಸ್ವಲ್ಪ ವೆರಿಫೈ ಕೂಡ ಮಾಡ್ಕೊಂಡ್ಬಿಡೋಣ. ಓಕೆ, ಕರೆಕ್ಟಾ ರಾಂಗಾ ನಮಗೆ ಗೊತ್ತಾಗ್ಬಿಡತ್ತೆ. ಅವ್ರೇನ್ ಹೇಳಿದ್ರು, ಟೋಟಲ್ 10 ಸ್ಟೂಡೆಂಟ್ಸ್ ಅಂತ ಹೇಳಿದ್ರಲ್ವಾ. ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಅಂತ ಅನ್ಕೊಂಡಿದ್ವಲ್ವಾ. ಸೊ ಇಲ್ಲಿನೂ ನೋಡಿ 7 ಪ್ಲಸ್ 3 ಆರ್ 3 ಪ್ಲಸ್ 7 10 ಆಯ್ತಲ್ವಾ. ಇದು ಒಂದು ಈಕ್ವೇಶನ್ ಸ್ಯಾಟಿಸ್ಫೈ ಆಯ್ತು. ಇನ್ನೊಂದು ಏನ್ ಹೇಳಿದ್ದಾರೆ, ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದನ್ ಬಾಯ್ಸ್ ಅಂತ. ನೋಡಿ ಗರ್ಲ್ಸ್ ಎಷ್ಟಿದ್ದಾರೆ, 7 ಇದ್ದಾರೆ. ಬಾಯ್ಸ್ ಎಷ್ಟಿದ್ದಾರೆ, 3 ಪ್ಲಸ್ 4 ಅಂದ್ರೆ ಬಾಯ್ಸ್ ಗಿಂತ 4 ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರು ಗರ್ಲ್ಸ್. ಹಾಗೆ ಇದಾರಲ್ವಾ, ಗರ್ಲ್ಸ್ 7 ಇದ್ದಾರೆ, 3 ಪ್ಲಸ್ 4 ಮಾಡಿದ್ರೆ ಸೊ ನಮ್ಗೆ ಸ್ಯಾಟಿಸ್ಫೈ ಆಯ್ತು, ಅಂದ್ರೆ ವೆರಿಫೈ ಮಾಡ್ದಂಗೆ ಇದು. ಓಕೆ, ಈಗ ಇದ್ರಲ್ಲೇ ನೆಕ್ಸ್ಟ್ ನೋಡಿ, ಅದರಲ್ಲೇ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 5 pencils and 7 pens together cost ₹50, whereas 7 pencils and 5 pens together cost ₹46. Find the cost of 1 pencil and that of 1 pen ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಅಷ್ಟೇ ಸೇಮ್ ಫಾರ್ಮ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್, 2 ಲೀನಿಯರ್ ಇಕ್ವೇಶನ್ ಫಾರ್ಮ್ ಮಾಡಬೇಕು. ಇನ್ನ ಏನ್ ಸೊಲ್ಯೂಷನ್ ಕೇಳಿದಾರಲ್ಲ, ಇಲ್ಲಿ ಏನ್ ಕ್ವಶನ್ ಕೇಳಿದಾರೆ ಅದನ್ನ ಸೊಲ್ಯೂಷನ್ ಗ್ರಾಫಿಕಲಿ ಫೈಂಡ್ ಮಾಡಬೇಕು. ಓಕೆ, ಇಲ್ಲೇನ್ ಕ್ವಶನ್ ಕೇಳಿದ್ರೆ ಕಾಸ್ಟ್ ಆಫ್ 1 pencil ಅಂಡ್ 1 pen ಕೇಳಿದ್ದಾರೆ. ಓಕೆ, ಈಗ ನೋಡಿ ಫಸ್ಟ್ ನಾವು ನಮ್ಗೆ ಗೊತ್ತಿಲ್ವಲ್ಲ, ಸೊ ಅದಕ್ಕೆ ನಾವು ಲೆಟ್ ಮಾಡ್ಕೋಬೇಕು. ಏನಂತ ಲೆಟ್ ಮಾಡ್ಕೊಳೋಣ, ಲೆಟ್ ದ ಕಾಸ್ಟ್ ಆಫ್ ಪೆನ್ಸಿಲ್ ಬಿ ಎಕ್ಸ್. ಸೇಮ್ ಇದೇ ರೀತಿ ಕಾಸ್ಟ್ ಆಫ್ ಪೆನ್ ಬಿ ವೈ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಅವ್ರು ಕೊಟ್ಟಿರೋ ಪ್ರಕಾರನೇ ನೋಡಿ 5 pencils. 5 pencils ಅಂದ್ರೆ ಎಷ್ಟಾಯ್ತು, ಎಕ್ಸ್ ಅಂತ ಇಟ್ಕೊಂಡಿದೀವಲ್ವಾ ಇಲ್ಲಿ, 5 pencils ಪ್ಲಸ್ 7 pens. 7 ಪೆನ್ನಿಗೆ ವೈ ಅಂತ ಇಟ್ಕೊಂಡಿದೀವಲ್ವಾ, ಸೊ 7 pens ಟುಗೆದರ್ ಕಾಸ್ಟ್ ಎಷ್ಟಿದೆ, 50. ಇದು ಒಂದು ಇಕ್ವೇಶನ್ ಆಯ್ತು. ಓಕೆ, ಅದೇ ರೀತಿ ನೋಡಿ ಬೇರೆ 7 pencils. 7 pencils ಅಂದ್ರೆ 7x. ಓಕೆ, ಪ್ಲಸ್ ಅಂಡ್ 5 pens. 5 pens ಅಂದ್ರೆ 5y. ಟುಗೆದರ್ ಕಾಸ್ಟ್ ಎಷ್ಟಿದೆ, 46. ಇದು ಒಂದು ಈಕ್ವೇಶನ್ ಆಯ್ತು. 2 ಈಕ್ವೇಶನ್ಸ್ ಫಾರ್ಮ್ ಮಾಡಿದ್ವಿ. ಈಗ ವ್ಯಾಲ್ಯೂಸ್ ಫೈಂಡ್ ಮಾಡೋಣ. ಈ ರೀತಿ ಬಾಕ್ಸ್ ಹಾಕೋಬೇಕು. ಎಕ್ಸ್ ವೈ ಅಂತ ಹಾಕೊಳ್ಳೋಣ. ನೋಡಿ 5x ಪ್ಲಸ್ 7y ಇಸ್ ಈಕ್ವಲ್ಸ್ ಟು 50 ಇದೆ ಈಕ್ವೇಶನ್. ನಾವೇನ್ ಮಾಡೋಣ, ಈ 5x ನ ಈ ಕಡೆ ಉಳಿಸ್ಕೊಂಡು 50 ಮೈನಸ್ 7y ಮಾಡ್ಕೊಳ್ಳೋಣ. ಓಕೆ, ಯಾಕೆ ಅಂತಂದ್ರೆ ಈ 5 ನ ಇಲ್ಲಿ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 50 ಮೈನಸ್ 7y ಅಪಾನ್ 5 ಆಗುತ್ತಲ್ವಾ. ಈ 5 ಈಕ್ವಲ್ಸ್ ಈ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಈ ರೀತಿ ನಾವು ವ್ಯಾಲ್ಯೂಸ್ ಪುಟ್ ಮಾಡಿದ್ರೆ ನಮ್ಗೆ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಏನ್ ಮಾಡೋಣ, ಇಫ್ ಈಗ ಎಕ್ಸ್ಗಾದ್ರೂ ತಗೋಬಹುದು, ನಾವು ವೈಗಾದ್ರೂ ವ್ಯಾಲ್ಯೂ ತಗೋಬಹುದಲ್ವಾ. ಸೊ ನಾವೇನ್ ಮಾಡೋಣ, ವೈಗೆ ಲೆಟ್ ಮಾಡ್ಕೊಳ್ಳೋಣ. ನೋಡಿ ಯಾವ ತರ ಲೆಟ್ ಮಾಡ್ಕೋಬೇಕು ಅಂತಂದ್ರೆ, ಇದು ಡಿವಿಜಬಲ್ ಆಗಿರ್ಬೇಕು, 5 ಇಂದ ಡಿವಿಜಬಲ್ ಆಗಿರ್ಬೇಕು. ಇಲ್ಲಿ ನೋಡಿ ಕೆಳಗಡೆ 5 ಇದೆ, ನಮ್ಗೆ ಡೆಸಿಮಲ್ ಫ್ರಾಕ್ಷನ್ ಬಂತಂತಂದ್ರೆ ನಮ್ಗೆ ಡಿವಿಜಿಬಲ್ ಆಗಲ್ಲ. ಸೊ ನಮ್ಗೆ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಸೊ ಅದಕ್ಕೆ ನಾವು ಐಡಿಯಲಿಂದ 5 ಡಿವಿಜಿಬಲ್ ಆಗಂತ ನಂಬರ್ ತಗೊಳ್ಳೋಣ. ಸೊ ಲೆಟ್ ಇಫ್ y ಈಸ್ ಈಕ್ವಲ್ಸ್ ಟು 5 ಅಂತ ತಗೊಳ್ಳೋಣ. y ಈಸ್ ಈಕ್ವಲ್ಸ್ ಟು 5 ಅಂತ ತಗೊಂಡ್ರೆ ನೋಡಿ 50 ಮೈನಸ್ 7 y ಪ್ಲಸ್ ಅಲ್ಲಿ 5 ಹಾಕೋಣ. ಯಾಕೆ ಅಂದ್ರೆ 5 7 35 ಆಗತ್ತಲ್ವಾ. 35 ಅಂದ್ರೆ 15 ಅಲ್ಲಿ ಮೈನಸ್ 35 ಮೈನಸ್ ಮಾಡಿದ್ರೆ 15 ಬರುತ್ತೆ, ಡಿವಿಜಿಬಲ್ ಆಗುತ್ತೆ.
ನೋಡಿ 50 minus 35 upon 5. 50 minus 35 ಅಂದ್ರೆ 15 upon 5. ಕ್ಯಾನ್ಸಲೇಷನ್ ಆಗುತ್ತೆ ಈಸಿಯಾಗಿ. ನಮಗೆ ಎಕ್ಸ್ ವ್ಯಾಲ್ಯೂ x is equals to 3 ಅಂತ ಬಂತು. ಸೊ ಇಲ್ಲಿ ಬರ್ಕೊಳ್ಳೋಣ. y 5 ಇಟ್ಕೊಂಡಾಗ ನಮಗೆ x ಎಷ್ಟು ಬಂತು? 3 ಬಂತು. ಓಕೆ, ಒಂದಾಯ್ತು. ಈಗ ಸೆಕೆಂಡ್ ಒನ್. ಈಗ y is equals to 0 ಇಟ್ಕೊಳ್ಳೋಣ. ಓಕೆ, ಮತ್ತೆ ಇದೇ ಫಾರ್ಮುಲಾ ಬರೀತೀನಿ ಇಲ್ಲಿ. x is equals to 50 minus 7y upon 5. ಈಗ ನೋಡಿ 50 minus 7 into 0, y ಪ್ಲೇಸ್ ಅಲ್ಲಿ 0 ಹಾಕೋಣ. ಯಾಕೆ 0 ತಗೊಂಡ್ವಿ ಅಂದ್ರೆ ನೋಡಿ 7 into 0 ಮಾಡಿದ್ರೆ 0 ಬಂತು ಅಲ್ವಾ. ಸೊ 50 minus 0 upon 5. 50 minus 0 ಅಂದ್ರೆ 15 ಬರುತ್ತೆ. 50 upon 5 ಅಂದ್ರೆ ಈಸಿಯಾಗಿ ಡಿವೈಡ್ ಆಗುತ್ತೆ ಅಲ್ವಾ. 5 1 5 10. ಸೊ y is equals to ಏನ್ ಬಂತು? 10 ಬಂತು ಅಲ್ವಾ. ಸೊ ಸಾರಿ, x is equals to ನೋಡ್ರಿ, x is equals to 10 ಬಂತು ಅಲ್ವಾ. ಸೊ y ನಾವು 0 ಇಟ್ಕೊಂಡಾಗ x 10 ಬಂತು. ಇದು ಒನ್ ಇಕ್ವೇಶನ್ ಆಯ್ತು. ಈಗ ಈ ಸೆಕೆಂಡ್ ಇಕ್ವೇಶನ್ ಮಾಡೋಣ. ಇದಿಷ್ಟು ರಬ್ ಮಾಡ್ತೀನಿ. ನೋಡಿ ಸೆಕೆಂಡ್ ಇಕ್ವೇಶನ್ ಇಲ್ಲಿನೂ ಇದೇ ರೀತಿ ಈ ರೀತಿ ಬಾಕ್ಸ್ ಹಾಕೋಣ. ಎಕ್ಸ್ ವೈ ಅಂತ ಇಟ್ಕೊಳ್ಳೋಣ. ಯಾವಾಗ್ಲೂ ವೈಗೆ ಇಟ್ಕೋಬೇಕಂತ ಏನಿಲ್ಲ, ಎಕ್ಸ್ ಕೂಡ ನಾವು ಇಟ್ಕೋಬಹುದು ವ್ಯಾಲ್ಯೂಸ್. ಸೊ ನಾವೇನಂತ ಇಟ್ಕೊಳ್ಳೋಣ ನೋಡಿ, ಇಲ್ಲಿನೂ ಅಷ್ಟೇ ಡಿವಿಸಿಬಲ್ ಆಗ್ಬೇಕು ನಂಬರ್ ಅಲ್ವಾ. ಸೊ ಅದಕ್ಕೆ ಆ ರೀತಿ ಇಟ್ಕೊಳ್ಳೋಣ. ನೋಡಿ ಏನಿದೆ ಇಕ್ವೇಶನ್, 7x plus 5y is equals to 46 ಇದೆ. ಇಲ್ಲಿನೂ ನಾವು 5 ಉಳಿಸ್ಕೊಂತೀವಿ ಅಂದ್ರೆ ನಾವು ಎಕ್ಸ್ ಲೆಟ್ ಮಾಡ್ಕೋಬೇಕು, ನಂಬರ್ ಇಟ್ಕೋಬೇಕು. ಓಕೆ, 5y is equals to 46. ಈ 7x ಕಡೆ ಕಳಿಸಿದ್ರೆ ಮೈನಸ್ 7x ಆಯ್ತು. ಓಕೆ, ಈಗ ನಾವು ಎಕ್ಸ್ನ ಎಕ್ಸ್ಗೆ ಇಟ್ಕೊಳ್ಳೋಣ. x is equals to 3 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ 5y is equals to 46 minus 7 into 3. x ಪ್ಲೇಸ್ ಅಲ್ಲಿ 3 ಹಾಕಿದ್ದೀನಿ. 46 minus 3 7 3 is 21. 5y ಸಾರಿ 46 ನಲ್ಲಿ 21 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 25 ಬಂತು ಅಲ್ವಾ. 5y is equals to 25 ಆದ್ರೆ y is equals to 25 upon 5 ಬರುತ್ತೆ. ಈ 5 equals to ಹೋದ್ರೆ ಡಿವೈಡ್ ಆಯ್ತು. ಸೊ ಈಸಿಲಿ ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ ಏನ್ ಬಂತು? y is equals to 5 ಬಂತು. ನಾವು x 3 ಇಟ್ಕೊಂಡ್ರೆ y 5 ಬಂತು. ಓಕೆ, ಈಗ ಇನ್ನೊಂದು ನಂಬರ್ ಇಟ್ಕೋಬೇಕು. ಇಲ್ಲಿ 46 ಇರೋದ್ರಿಂದ ಸ್ವಲ್ಪ ನೋಡಿ ಇಟ್ಕೋಬೇಕು, ಯಾಕಂದ್ರೆ ಡಿವಿಸಿಬಲ್ ಆಗಲ್ಲ 5 ಇಂದ. ಹೌದಾ, ನಾವು 4 ಇಟ್ಕೊಂಡ್ವಿ, 2 ಇಟ್ಕೊಂಡ್ವಿ, ನಾನೆಲ್ಲ ನೋಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಕೂಡ ಸ್ವಲ್ಪ ನೋಡಿ ಇಟ್ಕೋಬೇಕು, ಯಾಕಂದ್ರೆ ಡಿವೈಡ್ ಆಗಿದ್ರೆ ನಮ್ಗೆ ಈಸಿಯಾಗಿ ಆಗುತ್ತೆ. ಸೊ ನಾನು ಈಗ ಇನ್ನೊಂದು ನಂಬರ್ ಏನ್ ಇಟ್ಕೊಂತೀನಿ ಅಂದ್ರೆ 8 ಇಟ್ಕೊಂತೀನಿ. 8. ಓಕೆ, ಮತ್ತೆ ಬರೆಯೋಣ. 7x plus 5y is equals to 46 ಆಯ್ತು. 5y is equals to 46 minus 7x. 46 minus 7 x ಪ್ಲೇಸ್ ಅಲ್ಲಿ 8 ಹಾಕೋಣ. 46 minus 7 is 56. ನೋಡಿ 46 minus 56 ಇದೆ ಅಂದ್ರೆ ಪ್ಲಸ್ ಮೈನಸ್ ಇದೆ. ಸೊ ಮೈನಸ್ ಮಾಡಬೇಕು. 46ಗಿಂತ 56 ದೊಡ್ಡದಲ್ವಾ. ಸೊ ನಮ್ಗೆ 10 ಬಂದ್ರೆ ವಿತ್ ಮೈನಸ್ ಸೈನ್ ಬರುತ್ತೆ. ಬಿಗ್ಗರ್ ನಂಬರ್ಗೆ ಮೈನಸ್ ಇರೋದ್ರಿಂದ -10 ಬಂತು. ಸೊ ಏನಿದು 5y is equals to y is equals to -10 upon 5. ಈ 5 equals to ಕೊಡಿದ್ರೆ ಡಿವೈಡ್ ಆಯ್ತು. ಸೊ 5 1 5 2 ನಮ್ಗೆ ಏನ್ ಬಂತು? y is equals to -2 ಬಂತು. ನಾವು x ಏನ್ ಲೆಟ್ ಮಾಡ್ಕೊಂಡಿದ್ವಿ 8 ಅಂತ. ಸೊ y ನಮ್ಗೆ ಏನ್ ಬಂತು? -2 ಅಂತ. ಸೊ ನಮ್ಗೆ ಇಲ್ಲಿ ನೋಡಿ ಒಂದು ಇಕ್ವೇಶನ್ದು
x3 ಇದ್ರೆ y5 ಇದೆ, x10 ಇದ್ದಾಗ y0 ಇದೆ. ಇನ್ನೊಂದು ಈಕ್ವೇಶನ್ದು x3 ಇದ್ರೆ y5 ಇದೆ, x8 ಇದ್ದಾಗ y-2 ಇದೆ. ಈಗ ನಾವು ಗ್ರಾಫ್ ಮೇಲೆ ಪ್ಲಾಟಿಂಗ್ ಮಾಡೋಣ. ನೋಡಿ, ನೀವು ಗ್ರಾಫ್ ಬುಕ್ ಅಲ್ಲಿ ಮಾಡಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಗೊತ್ತಿದೆ ನಿಮ್ಗೆ. ನೋಡಿ, ಫಸ್ಟ್ ಈಕ್ವೇಶನ್ ಏನ್ ಬಂದಿದೆ ನಮ್ಗೆ, x3 ಇದ್ರೆ, x ಇಲ್ಲಿ ನೋಡಿ 3 ಪಾಸಿಟಿವ್ 3 ಅಂದ್ರೆ +3 ಅಂದ್ರೆ ಇಲ್ಲಿ ಬರುತ್ತೆ. y5 ಇದೆ, y+5 ಅಂದ್ರೆ ಮೇಲೆ ನೋಡಿ ಈ ಲೈನ್ ಅಲ್ಲಿ ಬರ್ಬೇಕು. ಓಕೆ, ಇದು 3 ಇದೆ, ಇಲ್ಲಿಂದ ಓಕೆ, ಇಲ್ಲಿ ಮಾರ್ಕ್ ಮಾಡೋಣ. ಇನ್ನೊಂದು 10 ಇದೆ, x10 ಇದ್ರೆ y0 ಇದೆ, 0 ಇದ್ರೆ ಇದೇ ಪ್ಲೇಸ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ 1 ಪಾಯಿಂಟ್. ಈಗ ಇವೆರಡಕ್ಕೂ ಸೇರಿ ಒಂದು ಲೈನ್ ಹಾಕೋಣ. ಆಯ್ತಾ? ಈಗ ಸೆಕೆಂಡ್ ಈಕ್ವೇಶನ್ ಏನಿದೆ, 3, 5 ಅಂದ್ರೆ ಫಸ್ಟ್ ಮಾಡಿದ್ವಲ್ವಾ, x3 ಇದೆ, y5 ಅಂದ್ರೆ ಇಲ್ಲೇ ಬರುತ್ತೆ, ಸೇಮ್ ಪ್ಲೇಸ್. ಇನ್ನು ಸೆಕೆಂಡ್ ವ್ಯಾಲ್ಯೂ ಏನಿದೆ, x8 ಇದ್ದಾಗ y-2 ಇದೆ. -2 ಅಂದ್ರೆ ಕೆಳಗೆ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಓಕೆ, ಸೊ ಇದಕ್ಕೂ ನಾವು ಲೈನ್ ಡ್ರಾ ಮಾಡ್ಕೋಬೇಕು. ಎರಡು ಪಾಯಿಂಟ್ಸ್ ಮೀಟ್ ಆಗೋ ರೀತಿನಲ್ಲಿ ಲೈನ್ ಡ್ರಾ ಮಾಡ್ಕೊಳ್ಳಿ, ಈ ರೀತಿ. ಈಗ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನಿದೆ ಅಲ್ಲ, ಇದೇ ನಮ್ ಸೊಲ್ಯೂಷನ್. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನ್ ಬಂತು ನಮ್ಗೆ, ಅಗೇನ್ 3, 5 ಬಂತು ಅಲ್ವಾ. ಇಲ್ಲಿಂದ ಹೋದ್ರೆ +3, ಇಲ್ಲಿಂದ ಹೋದ್ರೆ 5. ಸೊ ನಾವೇನಂತ ಹೇಳ್ಬೋದು, 3, 5 ಇಸ್ ದ ಸೊಲ್ಯೂಷನ್ ಅಂತ. ಆದ್ರೆ ನಾವು ಹೀಗೆ ಹೇಳಕ್ಕಾಗಲ್ಲ, ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಸೊ therefore ನಾವು ಕಾಸ್ಟ್ ಆಫ್ ಪೆನ್ಸಿಲ್ ಏನ್ ಇಟ್ಕೊಂಡಿದ್ವಿ, x ಅಂತ ಇಟ್ಕೊಂಡಿದ್ವಲ್ವಾ. ಸೊ x ಏನ್ ಬಂದಿದೆ, 3 ಬಂದಿದೆ. ಕಾಸ್ಟ್ ಆಫ್ ಪೆನ್ಸಿಲ್, 1 ಪೆನ್ಸಿಲ್, ಸಾರಿ, ಕಾಸ್ಟ್ ಆಫ್ 1 ಪೆನ್ಸಿಲ್ ಅದೇ ಅಲ್ವಾ ಅವ್ರು ಕೇಳಿದ್ದು, ಫೈಂಡ್ ದ ಕಾಸ್ಟ್ ಆಫ್ 1 ಪೆನ್ಸಿಲ್ ಅಂತ, ಈಸ್ ₹3. ಅದೇ ರೀತಿ ಕಾಸ್ಟ್ ಆಫ್ 1 ಪೆನ್ y ಅಂತ ಇಟ್ಕೊಂಡಿದ್ವಲ್ವಾ, ₹5. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ನಾವು ಯಾವ್ದಕ್ಕಾದ್ರೂ x ಇಟ್ಕೋಬಹುದು, ಯಾವ್ದಕ್ಕಾದ್ರೂ y ಇಟ್ಕೋಬಹುದು. ಓಕೆ, ಫಸ್ಟ್ ನಾವೇನ್ ಇಟ್ಕೊಂಡಿರ್ತೀವಲ್ಲ ಅದೇ ರೀತಿ ಆನ್ಸರ್ ಕೂಡ ನಾವು ಅದನ್ನೇ ಇಡಬೇಕು. ಓಕೆ, ನಾವು ಪೆನ್ಸಿಲ್ಗೆ x ಇಟ್ಕೊಂಡಿದ್ವಿ ಕಾರಣ ನಮ್ಗೆ ಇಲ್ಲಿ ಪೆನ್ಸಿಲ್ ಕಾಸ್ಟ್ ಇದೇ ಬಂದಿದೆ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.